ವಿದ್ಯಾರ್ಥಿ ಭವಿಷ್ಯ ದರ್ಶನ ಅನ್ನೋದು ನಂಬಿಕೆ ಅದ ಸಾಧಿಸುವುದೇ ನಮ್ಮದೇ. ಸೊ ಹಿಂದಿನ ವಿಡಿಯೋದೊಳಗೆ ನಾವು ಟ್ರಯಾಂಗಲ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಟೈಪ್ಸ್ ಆಫ್ ಟ್ರಯಾಂಗಲ್ಸ್, ಕ್ಲಾಸಿಫಿಕೇಶನ್ ಆಫ್ ಟ್ರಯಾಂಗಲ್ಸ್ ಬಗ್ಗೆ ನೋಡಿದ್ವಿ. ಈ ಒಂದು ವಿಡಿಯೋದೊಳಗೆ ನಾವು ಕ್ವಾಡ್ರಿಲೇಟರಲ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸೊ ಕ್ವಾಡ್ರಿಲೇಟರಲ್ ಅಂದ್ರೆ ಏನ್ರಿ? ಕ್ವಾಡ್ರ ಅಂದ್ರೆ ಏನ್ರಿ? 4. ಸೊ ಕ್ವಾಡ್ರಿಲೇಟರಲ್ ಅಂತಂದ್ರೆ ಎ ಪಾಲಿಗಾನ್ ವಿಚ್ ಕಂಟೈನ್ಸ್ 4 ಸೈಡ್ಸ್. ಯಾವ್ದಾದ್ರು ಒಂದು ಪಾಲಿಗಾನ್ ಗೆ 4 ಸೈಡ್ಸ್ ಇದ್ದು ಅಂತಂದ್ರೆ ನಾವು ಏನು ಕರಿತೀವಿ ಅಂತಂದ್ರೆ ಅದನ್ನ ಕ್ವಾಡ್ರಿಲೇಟರಲ್ ಅಂತ ಕರಿತೀವಿ. ಸೊ ಈ ಕ್ವಾಡ್ರಿಲೇಟರಲ್ ಸೈಡ್ಸ್ ಏನಿರ್ತಾವ ಅಂತಂದ್ರೆ ಏನು ಯಾವ ರೀತಿ ಇರ್ತಾವಲ್ಲ ಆ ಸೈಡ್ಸ್ ಬೇಸ್ ಮೇಲೆ ನಾವು ಏನು ಮಾಡ್ತೀವಿ ಅಂತಂದ್ರೆ ಈ ಕ್ವಾಡ್ರಿಲೇಟರಲ್ಸ್ ನ ಡಿಫರೆಂಟ್ ಟೈಪ್ಸ್ ಆಗಿ ನೋಡ್ತೀವಿ. ಓಕೆ, ಸೊ ಮೊದಲನೇದಾಗಿ ಯಾವ ಬರ್ತದೆ ಅಂತ ಕ್ವಾಡ್ರಿಲೇಟರಲ್ ಯಾವ ಬರ್ತದೆ ಅಂತಂದ್ರೆ ಸ್ಕ್ವೇರ್. ಮೊದಲನೇದಾಗಿ ಸ್ಕ್ವೇರ್. ಈ ಸ್ಕ್ವೇರ್ ಏನಾಗಿರ್ತೈತಿ ಅಂತಂದ್ರೆ ಇದು ಈ ಸ್ಕ್ವೇರ್ ಒಳಗೆ ಏನಾಗಿರ್ತೈತಿ ಅಂತಂದ್ರೆ 4 ಸೈಡ್ಸ್ ಈಕ್ವಲ್ ಇರ್ತಾವು. ಈ ಸ್ಕ್ವೇರ್ ಪ್ರಾಪರ್ಟಿ ಏನಾಗಿರ್ತೈತಿ ಅಂತಂದ್ರೆ 4 ಸೈಡ್ಸ್ ಏನಾಗಿರ್ತಾವ ಅಂತಂದ್ರೆ ಈಕ್ವಲ್ ಆಗಿರ್ತಾವು. ಆ ನಂತರ ಈ ಎಲ್ಲಾ ಆಂಗಲ್ ಏನಾಗಿರ್ತಾವ ಅಂತಂದ್ರೆ 90 ಡಿಗ್ರಿಗೆ ಈಕ್ವಲ್ ಆಗಿರ್ತಾವೆ. ಸೊ ಈ ಸೈಡ್ಸ್ ಈಕ್ವಲ್ ಆಗಿರೋದನ್ನ ಯಾವ ರೀತಿ ಡಿನೋಟ್ ಮಾಡ್ತಾರೋ ಈ ತರ ಲೈನ್ ಹಾಕಿ ನಾವು ಡಿನೋಟ್ ಮಾಡ್ತೀವಿ. ಸೊ ಇಲ್ಲಿ ಆಂಗಲ್ ಏನಾಗಿರ್ತಾವ ಅಂತಂದ್ರೆ ಎಲ್ಲಾ ಆಂಗಲ್ ಏನಾಗಿರ್ತಾವ 90 ಡಿಗ್ರಿಗೆ ಈಕ್ವಲ್ ಇರ್ತಾವೆ. ಓಕೆ, ಸೊ ಲೆಟ್ ದಿಸ್ ಟ್ರಯಾಂಗಲ್ ಇದು ಈ ಸ್ಕ್ವೇರ್ ಗೆ ಹೆಸರು ಕೊಡೋಣ ಏನಂತಂದ್ರೆ ABCD. ಆ ನಂತರ ಇದಕ್ಕೆ ನಾನು ಇನ್ನೊಂದು ಏನು ಮಾಡ್ತೀನಿ ಅಂತಂದ್ರೆ ಇಲ್ಲಿ ಡಯಾಗ್ರಾಮ್ ಡ್ರಾ ಮಾಡ್ತೀನಿ. ಓಕೆ ಓಕೆ, ಸೊ ಇಲ್ಲಿ ಡಯಾಗ್ರಾಮ್ ಯಾವ ರೀತಿ ಇರ್ತದೆ ಅಂದ್ರೆ ಈ ಡಯಾಗ್ರಾಮ್ ಎರಡರ ನಡುವೆ ಏನಾಗಿರ್ತದೆ ಅಂತಂದ್ರೆ 90 ಡಿಗ್ರಿ ಇರ್ತೈತಿ. ಅದಾದ ನಂತರ ಈ ಡಯಾಗ್ರಾಮ್ ಎರಡು ಕಡೆ ಏನಾಗಿರ್ತದೆ ಅಂದ್ರೆ ಈಕ್ವಲ್ ಆಗಿ ಬೈಸೆಕ್ಟ್ ಇರ್ತದೆ. ಸೊ ನಾನು ಡಬಲ್ ಲೈನ್ ಹಾಕ್ತೀನಿ, ಹಾಗೆ ಡಿನೋಟ್ ಮಾಡ್ತೀನಿ. ಇಲ್ಲಿ ಏನಾಗಿರ್ತದೆ ಅಂದ್ರೆ ಡಯಾಗ್ರಾಮ್ ಈಕ್ವಲ್ ಆಗಿ ಬೈಸೆಕ್ಟ್ ಇರ್ತದೆ. ಸೊ ಇದು ಎಷ್ಟು ಇರ್ತದೆ, ಇದು ಅಷ್ಟೇ ಇರ್ತದೆ. ಈ ಡಯಾಗ್ರಾಮ್ ಈ ಪಾರ್ಟ್ ಎಷ್ಟು ಇರ್ತದೆ, ಈ ಪಾರ್ಟ್ ಸಹಿತ ಅಷ್ಟೇ ಇರ್ತದೆ. ಓಕೆ, ಇಲ್ಲಿ ಇದರ ಪ್ರಾಪರ್ಟೀಸ್ ಬರೀತಾ ಅಂತಂದ್ರೆ ಇಲ್ಲಿ AB = BC = CD = DA. ಇಲ್ಲಿ ಎಲ್ಲ ಸೈಡ್ಸ್ ಈಕ್ವಲ್ ಆಗಿರ್ತವು. ಆನಂತರ ಆಂಗಲ್ A = ಆಂಗಲ್ B = ಆಂಗಲ್ C = ಆಂಗಲ್ D ಆಗಿರ್ತೈತಿ. ಆನಂತರ AB ಡಯಾಗ್ನಲ್ಸ್ AC ಎಷ್ಟಾಗಿರ್ತದಲ್ಲ BD ನು ಅಷ್ಟಾಗಿರ್ತೈತಿ. ಆನಂತರ ಈ AC ಮತ್ತು BD ಈ ಡಯಾಗ್ನಲ್ಸ್ ಎರಡು ಏನಾಗಿರ್ತವೆ ಅಂತಂದ್ರೆ ಪರ್ಪೆಂಡಿಕ್ಯುಲರ್ ಆಗಿ ಕಟ್ ಆಗಿರ್ತವೆ. ಈ ಎರಡು ನಡುವೆ ಆಂಗಲ್ಸ್ ಎಷ್ಟಿರ್ತದೆ ಅಂತಂದ್ರೆ 90 ಡಿಗ್ರಿ ಇರ್ತದೆ. ಸೊ ದಿಸ್ ಆಲ್ ಅಬೌಟ್ ಸ್ಕ್ವೇರ್. ಅದಾದ ನಂತರ ಇದೇ ರೀತಿಯಾಗಿ ಇನ್ನೊಂದು ಇದು ಬರ್ತೈತಿ ಏನ್ರಿ, ಎಲ್ಲಾ ರೀತಿ ಸೈಡ್ಸ್ ಸೇಮ್ ಇರುವಂತದ್ದು ಅದೇನಪ್ಪಾ ಅಂತಂದ್ರೆ ರೋಂಬಸ್. ಅದೇನ್ರಿ ರೋಂಬಸ್, RHOMBS ರೋಂಬಸ್. ಓಕೆ, ಸೊ ಈ ರೋಂಬಸ್ ಯಾವ ರೀತಿ ಇರ್ತದೆ ಅಂತಂದ್ರೆ ಇಲ್ಲಿನೂ ಸಹಿತ ಸ್ಕ್ವೇರ್ ಒಳಗೆ ಎಲ್ಲಾ ಸೈಡ್ ಈಕ್ವಲ್ ಇದ್ದಾಗ ರೋಂಬಸ್ ಒಳಗೂ ಸಹಿತ ಏನಾಗಿರ್ತದೆ ಅಂತಂದ್ರೆ ಎಲ್ಲಾ ಸೈಡ್ ಈಕ್ವಲ್ ಇರ್ತವು. ಬಟ್ ಡಿಫರೆನ್ಸ್ ಏನಂತಂದ್ರೆ ಇಲ್ಲಿ ಆಂಗಲ್ಸ್ ಏನಾಗಿರ್ತಾವು 90 ಡಿಗ್ರಿಗೆ ಈಕ್ವಲ್ ಆಗಿರಲ್ಲ, ಬೇರೆ ಆಗಿರ್ತಾವೆ. ಸೊ ಯಾವ ರೀತಿ ಅಂತಂದ್ರೆ ಸೊ ಈ ರೀತಿಯಾಗಿ this is the rhombus. ಈ ಸೈಡ್ ಇಲ್ಲಿ 4 ಸೈಡ್ ಏನಾಗಿರ್ತಾವ ಅಂತಂದ್ರೆ ಈಕ್ವಲ್ ಆಗಿರ್ತಾವು. ಆ ನಂತರ ಅಪೋಸಿಟ್ ಆಂಗಲ್ಸ್ ಏನಾಗಿರ್ತಾವ ಅಂತಂದ್ರೆ ಇವು ಈಕ್ವಲ್ ಇರ್ತಾವೆ. ಓಕೆ, ಸೊ ಈ ಅಪೋಸಿಟ್ ಆಂಗಲ್ಸ್ ಈಕ್ವಲ್ ಆಗಿರ್ತಾವು. ಆಂಗಲ್ ABCD ಅಪೋಸಿಟ್ ಆಂಗಲ್ಸ್ ಈಕ್ವಲ್ ಆಗಿರ್ತಾವು. ಆ ನಂತರ ಎಷ್ಟು ಸೈಡ್ಸ್ ಏನಾಗಿರ್ತಾವು ಈಕ್ವಲ್ ಆಗಿರ್ತಾವು. ಆ ನಂತರ ಇದರ ಡಯಾಗ್ನಲ್ ಏನಾದರೂ ಡ್ರಾ ಮಾಡಿದ್ವಿ ಅಂತಂದ್ರೆ ಇಲ್ಲೂ ಸಹಿತ ಈ ಡಯಾಗ್ನಲ್ ಸಹಿತ ಏನಾಗಿರ್ತದೆ ಅಂತಂದ್ರೆ ಪರ್ಪೆಂಡಿಕ್ಯುಲರ್ ಆಗಿ ಕಟ್. ಇಲ್ಲೂ ಸಹಿತ ಡಯಾಗ್ನಲ್ಸ್ ಏನಾಗಿರ್ತವೆ ಅಂತಂದ್ರೆ ಪರ್ಪೆಂಡಿಕ್ಯುಲರ್ ಆಗಿ ಕಟ್ ಆಗಿರ್ತಾವು. ಆ ನಂತರ ಇದು ಎಷ್ಟು ಇರ್ತದಲ್ಲ ಲೆಂತ್, ಇದು ಅಷ್ಟೇ ಲೆಂತ್ ಇರ್ತೈತಿ. ಆ ನಂತರ ಇದೆಷ್ಟು ಲೆಂತ್ ಇರ್ತೈತಿ, ಇದು ಸಹಿತ ಅಷ್ಟೇ ಲೆಂತ್ ಇರ್ತೈತಿ. ಅಂದ್ರೆ ಇಲ್ಲಿ ಡಯಾಗ್ನಲ್ಸ್ ಏನಾಗಿರ್ತಾವು ಅಂತಂದ್ರೆ ಈಕ್ವಲ್ ಆಗಿ ಬೈಸೆಕ್ಟ್ ಆಗಿರ್ತಾವೆ. ಅಂತಂದ್ರೆ ಇಲ್ಲಿ A ಇಂದ ಈ ಪಾಯಿಂಟ್ ಎಷ್ಟು ಡಿಸ್ಟೆನ್ಸ್ ಅದಲ್ಲ, ಈ ಪಾಯಿಂಟ್ ನಾವು ಅಂತ ಅನ್ಕೊಂಡ್ರೆ AO ಎಷ್ಟು ಇರ್ತೈತಿ, OC ಅಷ್ಟೇ ಇರ್ತೈತಿ, BO ಎಷ್ಟು ಇರ್ತೈತಿ, OD ಅಷ್ಟೇ ಇರ್ತೈತಿ. ಈಕ್ವಲ್ ಆಗಿ ಬೈಸೆಕ್ಟ್ ಆಗಿರ್ತಾವೆ. ಆನಂತರ ಅವುಗಳ ನಡುವೆ ಆಂಗಲ್ ಏನಿರ್ತೈತಿ ಅಂತಂದ್ರೆ 90 ಡಿಗ್ರಿ ಇರ್ತೈತಿ. ಸೊ ಇದರ ಪ್ರಾಪರ್ಟಿ ಬರೀತಾ ಅಂತಂದ್ರೆ ಏನಿರ್ತೈತಿ ಅಂತಂದ್ರೆ ಅಡ್ಜಸೆಂಟ್ ಸೈಡ್ಸ್ AB = BC = CD = DA ಆಗಿರ್ತೈತಿ ಮೊದಲನೇದು. ಆನಂತರ ಇನ್ನೊಂದು ಏನಾಗಿರ್ತೈತಿ ಅಂತಂದ್ರೆ AC is perpendicular to AD ಆಗಿರ್ತೈತಿ. AC AD ಗೆ ಪರ್ಪೆಂಡಿಕ್ಯುಲರ್ ಆಗಿರ್ತೈತಿ. ಆನಂತರ ಇಲ್ಲಿ ಅಪೋಸಿಟ್ ಆಂಗಲ್ಸ್ ಈಕ್ವಲ್ ಆಗಿರ್ತವೆ. ಅಂದ್ರೆ ಆಂಗಲ್ A = ಆಂಗಲ್ C ಆಗಿರ್ತೈತಿ. ಆನಂತರ ಆಂಗಲ್ B = ಏನಾಗಿರ್ತೈತಿ ಅಂದ್ರೆ ಆಂಗಲ್ D ಆಗಿರ್ತೈತಿ. ಸೊ ದಿಸ್ ಆರ್ ಅಬೌಟ್ ರೋಂಬಸ್. ಓಕೆ, ನಂತರ ಬರೋದು ಯಾವ್ದಪ್ಪ ಅಂತಂದ್ರೆ ರೆಕ್ಟಾಂಗಲ್. ನಂತರ ಬರೋದು ಯಾವ್ದು ಅಂತಂದ್ರೆ ರೆಕ್ಟಾಂಗಲ್ ತರ್ನ. ಓಕೆ, ಸೊ ಈ ರೆಕ್ಟಾಂಗಲ್ ಒಳಗೆ ಏನಾಗುತ್ತೆ ಅಂತಂದ್ರೆ ಅಡ್ಜಸೆಂಟ್ ಸೈಡ್ಸ್ ಇಲ್ಲಿ ಎರಡರೊಳಗೆ ಏನಾಗಿತ್ತು ಅಂತಂದ್ರೆ ಎಲ್ಲಾ ಸೈಡ್ಸ್ ಈಕ್ವಲ್ ಆಗಿತ್ತು. ಇಲ್ಲಿ ಏನಾಗಿತ್ತು ಅಂತಂದ್ರೆ ಅಪೋಸಿಟ್ ಸೈಡ್ಸ್ ಅಷ್ಟೇ ಈಕ್ವಲ್ ಆಗಿತ್ತು. ಆನಂತರ ಇಲ್ಲಿ ಇನ್ನೊಂದು ಥಿಂಗ್ ಏನ್ ಮಿಸ್ ಆಗಿದೆ ಅಂತಂದ್ರೆ ಇಲ್ಲಿ ಇನ್ನೊಂದು ವಿಷಯ ಏನಾಗಿರ್ತದೆ ಅಂದ್ರೆ AD ಗೆ BC ಇದು ಪ್ಯಾರಲಲ್ ಆಗಿರ್ತೈತಿ. ಸಾರಿ, AB ಗೆ CD ಪ್ಯಾರಲಲ್ ಆಗಿರ್ತೈತಿ. ಆನಂತರ AB ಗೆ CD ಪ್ಯಾರಲಲ್ ಆಗಿರ್ತೈತಿ. ಆನಂತರ BC ಗೆ AD ಪ್ಯಾರಲಲ್. ಓಕೆ, ಅಪೋಸಿಟ್ ಸೈಡ್ಸ್ ಏನಾಗಿರ್ತಾವ ಅಂತಂದ್ರೆ ಪ್ಯಾರಲಲ್. ಓಕೆ, ಸೊ ಇಲ್ಲೂ ಸಹಿತ ಏನಾಗಿರ್ತದೆ
ಅಪೋಸಿಟ್ ಸೈಡ್ಸ್ ಪ್ಯಾರಲಲ್ ಇರ್ತಾವೆ. ಯಾವ ರೀತಿ ಅಂದ್ರೆ AB is parallel to CD, ಅದಾದ ನಂತರ AB is parallel to CD, ನಂತರ BC is parallel to AD. ಓಕೆ ರೈಟ್. ಸೊ ನೆಕ್ಸ್ಟ್ ಬರೋದು ಯಾವ್ದಪ್ಪ ಅಂತಂದ್ರೆ ರೆಕ್ಟಾಂಗಲ್. ಈ ರೆಕ್ಟಾಂಗಲ್ ಏನಾಗಿರ್ತೈತಿ ಅಂತಂದ್ರೆ ಇಲ್ಲಿ ಸೊ ದಿಸ್ ಇಸ್ ಅ ರೆಕ್ಟಾಂಗಲ್. ಈ ರೆಕ್ಟಾಂಗಲ್ ಇಲ್ಲಿ ಏನಾಗಿರ್ತಾವ ಅಂತಂದ್ರೆ ಎಲ್ಲಾ ಆಂಗಲ್ 90 ಡಿಗ್ರಿ ಇರ್ತಾವು. ಆ ನಂತರ ಅಪೋಸಿಟ್ ಸೈಡ್ಸ್ ಏನಾಗಿರ್ತಾವ ಅಂತಂದ್ರೆ ಈಕ್ವಲ್ ಇರ್ತಾವೆ. ಅಪೋಸಿಟ್ ಸೈಡ್ಸ್ ಈಕ್ವಲ್ ಆಗಿರ್ತದೆ. ಒಂದು ಹೆಸರು ಕೊಡೋಣ, A B C D. ಓಕೆ. ಸೊ ಇಲ್ಲಿ ಏನಾದರೂ ನಾವು ಡಯಾಗ್ರಾಮ್ಸ್ ಡ್ರಾ ಮಾಡಿದ್ರೆ, ಇಲ್ಲಿ ಡಯಾಗ್ರಾಮ್ಸ್ ಡ್ರಾ ಮಾಡಿದ್ರೆ ಇವು ಸಹಿತ ಈಕ್ವಲ್ ಆಗಿ ಬೈಸೆಕ್ಟ್ ಆಗಿದೆ. ಸೊ ಎಷ್ಟೇ ಇವು ನಾಲ್ಕು ಡಯಾಗ್ರಾಮ್ ಏನಾಗಿತ್ತು ಅಂತಂದ್ರೆ ಈಕ್ವಲ್ ಆಗಿ ಬೈಸೆಕ್ಟ್ ಆಗಿತ್ತು. ಆ ನಂತರ ಇವುಗಳ ನಡುವೆ ಕೆಲ ಆಂಗಲ್ ಏನಾಗಿರುತ್ತೆ ಅಂತಂದ್ರೆ 90 ಡಿಗ್ರಿಗೆ ಈಕ್ವಲ್ ಆಗಿರಲ್ಲ. ಇಲ್ಲಿ ಎರಡರೊಳಗೆ ಏನಾಗಿತ್ತು ಅಂತಂದ್ರೆ ಆಂಗಲ್ 90 ಡಿಗ್ರಿ ಈಕ್ವಲ್ ಆಗಿತ್ತು, ಬಟ್ ಇಲ್ಲಿ ಏನಾಗಿರುತ್ತೆ ಅಂದ್ರೆ 90 ಡಿಗ್ರಿಗೆ ಈಕ್ವಲ್ ಆಗಿರುತ್ತೆ. ಸೊ ಇಲ್ಲಿ AB is equal to CD ಆಗಿರುತ್ತೆ. ಅದಾದ ನಂತರ BC is equal to AD. BC equal to AD ಆಗಿರುತ್ತೆ. ಒನ್ ಮೋರ್ ಥಿಂಗ್, AB ಗೆ CD ಪ್ಯಾರಲಲ್ ಆಗಿರುತ್ತೆ. AB ಗೆ CD ಪ್ಯಾರಲಲ್ ಆಗಿರುತ್ತೆ. ಆ ನಂತರ BC ಗೆ AD ಪ್ಯಾರಲಲ್. BC ಏನಾಗಿರುತ್ತೆ? AD ಪ್ಯಾರಲಲ್ ಆಗಿರುತ್ತೆ. ಆ ನಂತರ ಇದರ ಬಗ್ಗೆ ಇದು ಆಂಗಲ್ಸ್ ಬಗ್ಗೆ ಹೇಳೋದಂದ್ರೆ ಆಂಗಲ್ A is equal to angle B is equal to angle C is equal to angle D, that is equal to 90. ಓಕೆ. ಸೊ ಇಲ್ಲಿ ಸಹಿತ ಆಂಗಲ್ಸ್ ಏನಾಗಿರ್ತಾವ ಅಂತಂದ್ರೆ 90 ಡಿಗ್ರಿಗೆ ಈಕ್ವಲ್ ಆಗಿರುತ್ತೆ. ಸೊ ರೈಟ್. ಸೊ ಇದೇನಪ್ಪ ಅಂತಂದ್ರೆ ರೆಕ್ಟಾಂಗಲ್ ಬಗ್ಗೆ ದೀಸ್ ಆರ್ ದ ಪ್ರಾಪರ್ಟೀಸ್ ರಿಗಾರ್ಡಿಂಗ್ ರೆಕ್ಟಾಂಗಲ್. ಓಕೆ. ರೆಕ್ಟಾಂಗಲ್ ತರನೇ ಇನ್ನೊಂದು ಬರ್ತೈತಿ, ಏನಪ್ಪಾ ಅಂತಂದ್ರೆ ದಟ್ ಈಸ್ ಪ್ಯಾರಲಲ್. ಅದ್ಯಾವಪ್ಪ ಅಂತಂದ್ರೆ ಪ್ಯಾರಲಲ್ ನಾಟ್ ಪ್ಯಾರಲಲ್. ಸೊ ಹೆಸರೊಳಗೆ ಏನದ ಅಂತಂದ್ರೆ ಪ್ಯಾರಲಲ್ ಅನ್ನುವಂತ ವರ್ಡ್, ಹೆಸರೊಳಗೆ ಏನಂದ್ರೆ ಪ್ಯಾರಲಲ್ ಅಂತ ವರ್ಡ್ ಅದ. ಸೊ ಹಂಗಂದ್ರೆ ಇಲ್ಲಿ ಅಪೋಸಿಟ್ ಸೈಡ್ಸ್ ಏನಾಗಿರ್ತಾವ ಅಂದ್ರೆ ಈಕ್ವಲ್ ಆಗಿರ್ತಾವ, ಆ ನಂತರ ಪ್ಯಾರಲಲ್ ಆಗಿರ್ತಾವ. ಸೊ ಇಲ್ಲಿ ಯಾವ ರೀತಿ ಪ್ರಾಪರ್ಟಿ ಇರ್ತದಲ್ಲ ಅದೇ ರೀತಿ ಪ್ರಾಪರ್ಟಿ ಇರ್ತೈತಿ. ಬಟ್ ಇದಕ್ಕೆ ಏನ್ ಡಿಫರೆನ್ಸ್ ಆಗಿರ್ತದೆ ಅಂತಂದ್ರೆ ಇಲ್ಲಿ ಆಂಗಲ್ ಎಲ್ಲ ಆಂಗಲ್ ಏನಾಗಿರ್ತಾವ ಅಂದ್ರೆ 90 ಡಿಗ್ರಿ ಈಕ್ವಲ್ ಆಗಿರ್ತಾವ. ಇಲ್ಲಿ ಏನಾಗಿರ್ತದೆ ಅಂದ್ರೆ ಅಪೋಸಿಟ್ ಆಂಗಲ್ಸ್ ಅಷ್ಟ ಈಕ್ವಲ್ ಆಗಿರ್ತಾವ. ಸೊ ಯಾವ ರೀತಿ ಅಂತಂದ್ರೆ ಈ ರೀತಿಯಾಗಿ ಇರ್ತದೆ. ಸೊ ಇಲ್ಲಿ ಅಪೋಸಿಟ್ ಸೈಡ್ಸ್ ಏನಾಗಿರ್ತಾವ ಅಂತಂದ್ರೆ ಈಕ್ವಲ್. ಸೊ A B C D. ಆನಂತರ ಇಲ್ಲಿ ಏನಾದರೂ ಡಯಾಗ್ನಲ್ಸ್ ಡ್ರಾ ಮಾಡಿದ್ವಿ ಅಂತಂದ್ರೆ ಇವು ಡಯಾಗ್ನಲ್ಸ್ ಈಕ್ವಲ್ ಆಗಿ ಬೈಸೆಕ್ಟ್ ಆಗ್ತದೆ. ಇದೆಷ್ಟಿರ್ತದ ಇದು ಸಹಿತ ಅಷ್ಟೇ ಇರುತ್ತೆ. ಆನಂತರ ಇದೇ ಎಷ್ಟಿರ್ತಾವಲ್ಲ ಈ ಸೈಡ್ ಅಷ್ಟು ಇದು ಸಹಿತ ಅಷ್ಟೇ ಇರ್ತದೆ. ಓಕೆ. ಇನ್ನೊಂದು ನಾನು 3 ಲೈನ್ಸ್ ಹಾಕ್ತೀನಿ, ಯಾಕಂತಂದ್ರೆ ಇಲ್ಲಿ ಆಲ್ರೆಡಿ 2 ಲೈನ್ಸ್ ಅಂತಂದ್ರೆ ಯೂಸ್ ಮಾಡ್ತೀವಿ, ಆಯ್ತಾ. ಓಕೆ. ಸೊ ಇದ್ರ ಪ್ರಾಪರ್ಟೀಸ್ ಹೇಳೋದಾದ್ರೆ ಇಲ್ಲಿ AB is parallel to CD ಇರುತ್ತೆ. AB is parallel to CD. ಆನಂತರ BC is parallel to AD. BC is parallel to AD. ಆನಂತರ AB CD ಈಕ್ವಲ್ ಇರುತ್ತೆ. AB CD ಈಕ್ವಲ್ ಇರುತ್ತೆ. ಆನಂತರ BC ಏನಿರುತ್ತಲ್ಲ ಅದು AD ಗೆ ಈಕ್ವಲ್ ಆಗಿರುತ್ತೆ. ಆನಂತರ ಅಪೋಸಿಟ್ ಆಂಗಲ್ಸ್ ಏನದಲ್ಲ ಅವು ಸೇಮ್ ಇರ್ತವೆ. ಅಂದ್ರೆ ಇಲ್ಲಿ B ಗೆ D ಈಕ್ವಲ್ ಆಗಿರುತ್ತೆ. ಆನಂತರ A ಗೆ C ಈಕ್ವಲ್ ಆಗಿರುತ್ತೆ. ಇಲ್ಲಿ angle A is equal to angle C and angle B is equal to angle D. Okay, right. So these are the properties regarding parallel. And ಇನ್ನೊಂದು ಥಿಂಗ್ ಏನಂತಂದ್ರೆ ಇಲ್ಲಿ adjacent angles ಅನ್ನು ನಾವು ಏನಾದರೂ ಆಡ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ 180 ಡಿಗ್ರಿ ಬರುತ್ತೆ. ಯಾವ ರೀತಿ ಅಂದ್ರೆ A plus B ಮಾಡಲಿ, B plus C ಮಾಡಲಿ, ಅಥವಾ C plus D ಮಾಡಲಿ, ಅಥವಾ A plus B ಮಾಡಲಿ, ಇವನ್ನ adjacent angles ಅನ್ನು ನಾವು ಏನಾದರೂ ಆಡ್ ಮಾಡಿದ್ರೆ ಅಂತಂದ್ರೆ ಅದೇನಾಗುತ್ತೆ ಅಂದ್ರೆ 180 ಡಿಗ್ರಿಗೆ ಈಕ್ವಲ್ ಆಗುತ್ತೆ. ಓಕೆ. ಸೊ ಪ್ಯಾರಲೋಗ್ರಾಮ್ ಆಯ್ತು. ಅದಾದ ನಂತರ ಬರುವಂತದ್ದು ಯಾವ್ದಪ್ಪ ಅಂತಂದ್ರೆ ಫಿಫ್ತ್ ಒನ್, ದಟ್ ಈಸ್ ಕೈಟ್. ನಂತರ ಬರೋದು ಯಾವ್ದಪ್ಪ ಅಂತಂದ್ರೆ ಕೈಟ್. ಸೊ ಕೈಟ್ ಯಾವ ರೀತಿ ಬರ್ತದೆ ಅಂತಂದ್ರೆ ಒಂದು ನೋಡ್ಲಿಕ್ಕೆ ಸ್ವಲ್ಪ ರೋಂಬಸ್ ತರನ ಬರ್ತೈತಿ, ಆದ್ರೆ ಕೈಟ್ ಸ್ಲೈಟ್ ಆಗಿ ಡಿಫರೆನ್ಸ್ ಇದೆ, ಸ್ವಲ್ಪ ಚೇಂಜ್ ಇದೆ. ಯಾವ ರೀತಿ ಅಂತಂದ್ರೆ ಓಕೆ ರೈಟ್, ದಿಸ್ ಇಸ್ ದ ಕೈಟ್. A B C D. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಸೈಡ್ ಈಕ್ವಲ್ ಆಗಿರ್ತಾವ, ಅಂತ ಈ ಸೈಡ್ ಈಕ್ವಲ್ ಆಗಿರ್ತಾವ. ಎಲ್ಲ ಸೈಡ್ ಈಕ್ವಲ್ ಇರಲ್ಲ, ಅಡ್ಜಸೆಂಟ್ ಸೈಡ್ಸ್ ಅಷ್ಟೇ ಏನಾಗಿರ್ತಾವ ಅಂತಂದ್ರೆ ಈಕ್ವಲ್ ಆಗಿರ್ತಾವ. ಆ ನಂತರ ಇಲ್ಲಿ ಆಂಗಲ್ ಸಹಿತ ಏನಾಗಿರ್ತಾವ ಅಂತಂದ್ರೆ ಡಿಫರೆಂಟ್ ಆಗಿರ್ತಾವ. ಆಂಗಲ್ ಸಹಿತ ಏನಾಗಿರ್ತಾವ ಅಂತಂದ್ರೆ ಡಿಫರೆಂಟ್ ಆಗಿರ್ತಾವ, ಸೇಮ್ ಆಗಿರುತ್ತೆ. ಓಕೆ. ಸೊ ಇದ್ರ ಪ್ರಾಪರ್ಟಿ ಹೇಳೋದಾತಂದ್ರೆ AB is equal to AD. ಆ ನಂತರ BC is equal to CD. ಆ ನಂತರ ಇವೆರಡು ಏನು ಇದ್ರ ನಡುವೆ ಏನ್ರಿ ಇವೆರಡು ಡಯಾಗ್ನಲ್ಸ್ ನಡುವೆ ನಾವೇನಾದ್ರೂ ಆಂಗಲ್ ನೋಡಿದ್ರೆ ಅಂತಂದ್ರೆ ಅದು ಎಷ್ಟಾಗಿರುತ್ತೆ ಅಂದ್ರೆ 90 ಡಿಗ್ರಿಗೆ ಈಕ್ವಲ್ ಆಗುತ್ತೆ. ಸೊ ದಟ್ ಈಸ್ AC is perpendicular to
ಬಿ ಡಿ. ಓಕೆ, ಸೊ ಕೈಟ್ ಏನು ಪ್ರಾಪರ್ಟೀಸ್ ಏನಂತಂದ್ರೆ ಈ ರೀತಿ ಆಗಿರ್ತವೆ. ಸೊ ಲಾಸ್ಟ್ನೇ ನಮ್ಗೆ ಬರೋದು ಇದೆ ಯಾವಪ್ಪ ಅಂತಂದ್ರೆ ಕ್ವಾಡ್ರಿಲೇಟರಲ್ ಯಾವ್ದಂತಂದ್ರೆ ಟ್ರಾಪಿಜಿಯಂ. ಯಾವಂತಂದ್ರೆ ಟ್ರಾಪಿಜಿಯಂ. ಓಕೆ, ಸೊ ಈ ಟ್ರಾಪಿಜಿಯಂ ಯಾವ ರೀತಿ ಇರ್ತದಂದ್ರೆ ಇಲ್ಲಿ ಎರಡು ಸೈಡ್ಸ್ ಏನಾಗಿರ್ತಾವ ಅಂತಂದ್ರೆ ಪ್ಯಾರಲಲ್ ಆಗಿರ್ತಾವ, ಎರಡು ಸೈಡ್ಸ್ ಏನಾಗಿರ್ತಾವ ಅಂತಂದ್ರೆ ಪ್ಯಾರಲಲ್ ಆಗಿರೋದಿಲ್ಲ. ಅಂತ ಒಂದು ಕ್ವಾಡ್ರಿಲೇಟರ್ಗೆ ನಾವು ಅಂತ ಕರಿತೀವಿ ಅಂತಂದ್ರೆ ಟ್ರಾಪಿಜಿಯಂ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ ದಿಸ್ ಇಸ್ ದ ಟ್ರಾಪಿಜಿಯಂ. ಎ ಬಿ ಸಿ ಡಿ. ಅದಾದ ನಂತರ ಎ ಬಿ ಸಿ ಡಿ. ಸೊ ಉಳಿದಿದ್ದು ಏನಾದ್ರೂ ಆಗಿರಲಿ ಎರಡು ಸೈಡ್ ಮಾತ್ರ ಏನಾಗಿರ್ಬೇಕಂತಂದ್ರೆ ಒಂದಕ್ಕೊಂದು ಪ್ಯಾರಲಲ್ ಆಗಿರ್ಬೇಕು. ಸೊ ಎರಡನ್ನೂ ನಾವು ನೋಡಿದ್ವಿ ಅಂತಂದ್ರೆ ಇಲ್ಲಿ ಏನಂತಂದ್ರೆ ಎರಡು ಇದ್ರೊಳಗೆ ಎ ಡಿ ಗೆ ಏನಾಗಿದೆ ಅಂತಂದ್ರೆ ಬಿ ಸಿ ಏನಾಗಿದೆ ಅಂತಂದ್ರೆ ಪ್ಯಾರಲಲ್ ಆಗಿದೆ. ಸೊ ಇಲ್ಲಿ ಯಾವ್ದು ನಾವು ಡಯಾಗೋನಲ್ ಏನಾದ್ರು ಡ್ರಾ ಮಾಡಿದ್ವಿ ಅಂತಂದ್ರೆ ಅವು ಈಕ್ವಲ್ ಆಗಿ ಬೈಸೆಕ್ಟ್ ಆಗಿರ್ಬೋದು, ಆಗಿರ್ಲಾರ್ದನು ಇರ್ಬೋದು. ಇಲ್ಲಿ ನಾವು ಅದನ್ನ ಡಯಾಗೋನಲ್ಸ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಇದೇ ರೀತಿಯಾಗಿ ಬೈಸೆಕ್ಟ್ ಆಗ್ತಾವ ಅಂತ ಹೇಳಿ ಹೇಳಿಕೆ ಬರಲ್ಲ. ಆನಂತರ ಆಂಗಲ್ಸ್ ಸಹಿತ ಏನಾಗಿರ್ಬೋದು ಅಂತಂದ್ರೆ ಬೇರೆ ಬೇರೆ ಆಗಿರ್ಬೋದು. ಆನಂತರ ಇದ್ರ ಬಗ್ಗೆ ಕ್ವಾಡ್ರಿಲೇಟರ್ ಬಗ್ಗೆ ಇನ್ನೊಂದು ಪ್ರಾಪರ್ಟಿ ಏನ್ ಹೇಳ್ಬೋದು ಅಂತಂದ್ರೆ ಟ್ರಯಾಂಗಲ್ ಒಳಗೆ ಏನಾಗಿತ್ತು ಅಂತಂದ್ರೆ ಎಲ್ಲ ಆಂಗಲ್ಸ್ ಅನ್ನು ನಾವು ಆಡ್ ಮಾಡಿದ್ರೆ ಏನಾಗಿತ್ತು 180 ಡಿಗ್ರಿ ಬರ್ತಿತ್ತು. ಅದೇ ರೀತಿ ಕ್ವಾಡ್ರಿಲೇಟರ್ ಒಳಗೆ ಎಲ್ಲ ಆಂಗಲ್ಸ್ ನಾವು ಆಡ್ ಮಾಡಿದ್ರೆ ಏನು ಬರ್ತದೆ 360 ಬರ್ತದೆ. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಸ್ಕ್ವೇರ್ ಮತ್ತು ರೆಕ್ಟಾಂಗಲ್ ತಗೊಂಡು ನೋಡಬಹುದು. ಇಲ್ಲಿ ಏನಾದ್ರು ಅಂತಂದ್ರೆ ಎಲ್ಲ ಆಂಗಲ್ 90 ಡಿಗ್ರಿ ಅದಾವ, ಇಲ್ಲೂ ಸಹಿತ ಎಲ್ಲ ಆಂಗಲ್ 90 ಡಿಗ್ರಿ ಅದಾವ. 4 ಆಂಗಲ್ 90 ಡಿಗ್ರಿ ಅದಾವ. ಸೊ 90 into 4 9 4 36 ಟೋಟಲ್ ಆಂಗಲ್ ಎಷ್ಟು ಬರ್ತದೆ ಅಂತಂದ್ರೆ 360 ಬರ್ತದೆ. ಸೊ ದೀಸ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಕ್ವಾಡ್ರಿಲೇಟರ್ಸ್. ಸೊ ಜಿಯೋಮೆಟ್ರಿ ಒಳಗೆ ನೆಕ್ಸ್ಟ್ ಟಾಪಿಕ್ ಯಾವ್ದಪ್ಪ ಅಂತಂದ್ರೆ ಪಾಲಿಗಾನ್ಸ್. ಈ ಪಾಲಿಗಾನ್ಸ್ ಅಂತಂದ್ರೆ ಏನು? ಇದು ಹೆಸರು ಹೇಳ್ತೀವಿ. ಪಾಲಿ ಅಂತಂದ್ರೆ ಏನ್ರಿ ಮೆನಿ, ಗಾನ್ಸ್ ಅಂತಂದ್ರೆ ಗುಣ ಅಂತಂದ್ರೆ ಸೈಜ್. ಸೊ ಮೆನಿ ಸೈಜ್ ಇರುವಂತ ಒಂದು ಇದು ಫಿಗರ್ ನಾವು ಜಿಯೋಮೆಟ್ರಿಕಲ್ ಫಿಗರ್ ನಾವು ಅಂತ ಕರಿತೀವಿ ಅಂತಂದ್ರೆ ಪಾಲಿಗಾನ್ಸ್ ಅಂತ ಕರಿತೀವಿ. ಸೊ ಪಾಲಿಗಾನ್ಸ್ ಅನ್ನೋದನ್ನ ನೀಟಾಗಿ ನಾವು ಇದನ್ನ ಡಿಫೈನ್ ಮಾಡಬೇಕಂತಂದ್ರೆ these are closed plane figures, closed plane figures ಅಂತ ಅನ್ಕೋರಿ, ಇಲ್ಲ ಅಂತಂದ್ರೆ closed geometrical figures ಅಂತ ಅನ್ಕೋರಿ. These are closed plane figures which has more than 3 sides are called polygons. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಮೂರಕ್ಕಿಂತ ಹೆಚ್ಚಿಗೆ ಸೈಡ್ಸ್ ಇರುವಂತ ಪ್ಲೇನ್ ಜಿಯೋಮೆಟ್ರಿಕಲ್ ಫಿಗರ್ಸ್ ಗೆ ಅಥವಾ ಪ್ಲೇನ್ ಫಿಗರ್ಸ್ ನಾವು ಅಂತ ಕರಿತೀವಿ ಅಂದ್ರೆ ಪಾಲಿಗಾನ್ಸ್ ಅಂತ ಕರಿತೀವಿ. ಈ ಪಾಲಿಗಾನ್ಸ್ ಒಳಗೆ ನಮಗೆ ಎರಡು ರೀತಿಯಾಗಿ ವಿಂಗಡಿಸ್ತೀವಿ. ಯಾವ ತರ ಅಂತಂದ್ರೆ ಒಂದು ಏನು ಈ ಪಾಲಿಗಾನ್ಸ್ ಒಳಗೆ ಏನಾದ್ರು ಒಂದು ಪಾಯಿಂಟ್ ಏನಾದ್ರು ಒಳಗಡೆ ಇತ್ತು ಅಂತಂದ್ರೆ ಒಂದು ಪಾಯಿಂಟ್ ಒಳಗಡೆ ಇತ್ತು ಅಂತಂದ್ರೆ ಅದನ್ನ ಏನಂತ ಕರಿತೀವಿ ಅಂತಂದ್ರೆ ಕಾನ್ಕೇವ್ ಪಾಲಿಗಾನ್ಸ್ ಅಂತ ಕರಿತೀವಿ. ಒಂದು ವೇಳೆ ಏನಾದ್ರು ಪಾಯಿಂಟ್ಸ್ ಇಷ್ಟು ಕರೆಕ್ಟ್ ಆಗಿ ಹೊರಗಡೆ ಇದ್ದು ಅಂತಂದ್ರೆ ಅವಕ್ಕೆ ಅಂತ ಕರಿತೀವಿ ಅಂತಂದ್ರೆ ಕಾನ್ವೆಕ್ಸ್ ಪಾಲಿಗಾನ್ಸ್ ಅಂತ ಕರಿತೀವಿ. ಸೊ ಮೊದಲನೇದಾಗಿ concave polygons. ಓಕೆ, ಸೊ ಈ concave polygons ಅಂತಂದ್ರೆ ಏನಾಗಿರ್ತದೆ, ಯಾವ್ದಾದ್ರು ಒಂದು ಪಾಯಿಂಟ್ ಏನಾಗಿರ್ತದೆ ಅಂದ್ರೆ ಈ ತರ ಒಳಗಡೆ ಬಂದಿರುತ್ತೆ. ಸೊ ಈ ರೀತಿಯಾಗಿ ಒಳಗಡೆ ಏನಾದ್ರು ಅಂತಂದ್ರೆ ಅದನ್ನ ನಾವು ಎಂತ ಕರಿತೀವಿ ಅಂತಂದ್ರೆ concave polygon ಅಂತ ಕರಿತೀವಿ. ಸೊ ಇದಕ್ಕೆ ಮತ್ತೆ ಏನಾದ್ರು ಬೇರೆ ರೀತಿಯಾಗಿ ಎಕ್ಸಾಂಪಲ್ ಕೊಡೋದಾದ್ರೆ ಓಕೆ ಫೈನ್. ಸೊ ಅದಾದ ನಂತರ ಈ ರೀತಿಯಾಗಿ ಪಾಯಿಂಟ್ಸ್ ಏನಾದ್ರು ಒಳಗೆ ಬಂದಿದ್ದು ಅಂತ ಅದನ್ನ ಕಾನ್ಕೇವ್ ಪಾಲಿಗಾನ್ಸ್ ಅಂತ ಕರಿತೀವಿ. ಅಂತ ನೆಕ್ಸ್ಟ್ ಬರೋದಾದ್ರೆ ಕಾನ್ವೆಕ್ಸ್ ಪಾಲಿಗಾನ್ಸ್. ಈ ಕಾನ್ವೆಕ್ಸ್ ಪಾಲಿಗಾನ್ಸ್ ಒಳಗೆ ಏನಾಗಿರುತ್ತೆ ಅಂತಂದ್ರೆ ನೀಟಾಗಿ ಎಲ್ಲ ಸೈಡ್ಸ್ ಹೊರಗಡೆ ಇರುತ್ತೆ, ಲೈಕ್ ಈ ತರ. ಸೊ ಈ ರೀತಿಯಾಗಿ ಸೈಡ್ ಇದೆ ಎಲ್ಲ ಸೈಡ್ಸ್ ಎಲ್ಲ ಪಾಯಿಂಟ್ಸ್ ಏನಾದ್ರು ಹೊರಗಡೆ ಇದ್ವು ಅಂತಂದ್ರೆ ಅದಕ್ಕೆ ಕಾನ್ವೆಕ್ಸ್ ಪಾಲಿಗಾನ್ಸ್ ಅಂತ ಕರಿತೀವಿ. ಈ ರೀತಿಯಾಗಿ ಏನಾದ್ರು ಸೈಡ್ಸ್ ಒಳಗಡೆ ಬಂದಿದ್ವು ಅಂತಂದ್ರೆ ಅವಕ್ಕೆ ಅಂತ ಕರಿತೀವಿ ಅಂತಂದ್ರೆ ಕಾನ್ಕೇವ್ ಪಾಲಿಗಾನ್ಸ್ ಅಂತ ಕರಿತೀವಿ. ಸೊ ಈ ಪಾಲಿಗಾನ್ಸ್ ಅನ್ನು ಇನ್ನೊಂದು ರೀತಿಯಾಗಿ ಯಾವ ರೀತಿ ಡಿವೈಡ್ ಮಾಡ್ತೀವಿ ಅಂತಂದ್ರೆ ರೆಗ್ಯುಲರ್ ಪಾಲಿಗಾನ್ಸ್ ಅಂಡ್ ಇರ್ರೆಗ್ಯುಲರ್ ಪಾಲಿಗಾನ್ಸ್ ಅಂತ ಡಿವೈಡ್ ಮಾಡ್ತೀವಿ. ಈ ರೆಗ್ಯುಲರ್ ಪಾಲಿಗಾನ್ ಒಳಗೆ ಏನಾಗುತ್ತೆ ಅಂತಂದ್ರೆ ರೆಗ್ಯುಲರ್ ಪಾಲಿಗಾನ್ಸ್. ಸೊ ಈ ರೆಗ್ಯುಲರ್ ಪಾಲಿಗಾನ್ಸ್ ಒಳಗೆ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಬರುವಂತ ಎಲ್ಲ ಇದು ಏನ್ರಿ ಜಿಯೋಮೆಟ್ರಿ ಪಾಲಿಗಾನ್ಸ್ ಅಂತ ಏನಿರ್ತಾವ ಅಂತಂದ್ರೆ ಎಲ್ಲಾದ್ರದ್ದು ಸೈಡ್ಸ್ ಮತ್ತು ಇಂಟೀರಿಯರ್ ಆಂಗಲ್ಸ್ ಏನಾಗಿರ್ತಾವ ಅಂತಂದ್ರೆ ಈಕ್ವಲ್ ಆಗಿರ್ತವೆ. ಸೊ these are equilateral and equiangular. ಇದು ಎಲ್ಲ ಸೈಡ್ಸ್ ಈಕ್ವಲ್ ಆಗಿರ್ತವೆ, ಆನಂತರ ಎಲ್ಲ ಆಂಗಲ್ಸ್ ಈಕ್ವಲ್ ಆಗಿರ್ತವೆ. ಆ ತರ ಇದು ಅಂತಂದ್ರೆ ಅವ್ರಿಗೆ ಅಂತ ಕರಿತೀವಿ ಅಂತಂದ್ರೆ ರೆಗ್ಯುಲರ್
ಇರ್ರೆಗ್ಯುಲರ್ ಪಾಲಿಗಾನ್ಸ್ ಅಂತ ಕರೀತೀವಿ. ಇರ್ರೆಗ್ಯುಲರ್ ಪಾಲಿಗಾನ್ಸ್ ಅಂತ ಕರೀತೀವಿ. ಓಕೆ, ಸೊ ಇರ್ರೆಗ್ಯುಲರ್ ಪಾಲಿಗಾನ್ಸ್ ಅಂತಂದ್ರೆ ಇಲ್ಲಿ these polygons are not equiangular and equilateral ಇಲ್ಲಿ ಏನಾಗಿರ್ತದೆ ಅಂತಂದ್ರೆ ಇದ್ರದ್ದು ಈ ಏನು ಇಲ್ಲಿ ಇರ್ರೆಗ್ಯುಲರ್ ಪಾಲಿಗಾನ್ಸ್ ಅಂತ ಏನಾಗಿರ್ತದೆ ಅಂತಂದ್ರೆ ಅವುಗಳ ಆಂಗಲ್ಸ್ ಮತ್ತು ಅವುಗಳ ಸೈಡ್ಸ್ ಏನಾಗಿರ್ತದೆ ಅಂತಂದ್ರೆ ಈಕ್ವಲ್ ಆಗಿರ್ತಲ್ಲ. ಸೊ ಆ ತರ ಪಾಲಿಗಾನ್ಸ್ ನಾವು ಏನ್ ಕರಿತೀವಿ ಅಂತಂದ್ರೆ ಇರ್ರೆಗ್ಯುಲರ್ ಪಾಲಿಗಾನ್ಸ್ ಅಂತ. ಈ ಪಾಲಿಗಾನ್ಸ್ ಒಳಗೆ ನಂಬರ್ ಆಫ್ ಸೈಡ್ಸ್ ಬೇಸ್ ಮೇಲೆ ಅವುಗಳ ಹೆಸರು ಬೇರೆ ಬೇರೆ ಆಗಿರ್ತೈತಿ. ಯಾವ ರೀತಿ ಆಗಿರ್ತದೆ ಅಂತಂದ್ರೆ ಇಲ್ಲಿ ನೋಡೋಣ. ಮೊದಲನೇದಾಗಿ ಇಲ್ಲಿ 3 ಕಾಲಮ್ ಮಾಡ್ಕೊಂಡು ಏನ್ರಿ, ಮೊದಲನೇದಾಗಿ ನಂಬರ್ ಆಫ್ ಸೈಡ್ಸ್ ಆಗಿರಲಿ. ಇಲ್ಲಿ ಸೆಕೆಂಡ್ ಕಾಲಮ್ ಶೇಪ್, ಅದು ಯಾವ ರೀತಿ ಶೇಪ್ ಆಗಿರ್ತೈತಿ. ಆನಂತರ ನೇಮ್ ಆಫ್ ಪಾಲಿಗಾನ್. ಸೊ ಪಾಲಿಗಾನ್ ಅದರ ಹೆಸರು ಏನಿರ್ತೈತಿ ಅಂತ ನೋಡೋಣ. ಸೊ ನಮಗೆ ಬೇಸಿಕ್ ಪಾಲಿಗಾನ್ ಇರುವಂತಂದ್ರೆ ಮೊದಲನೇ ಪಾಲಿಗಾನ್ ಇರುವಂತಂದ್ರೆ ಯಾವುದು ಅಂತಂದ್ರೆ ಟ್ರಯಾಂಗಲ್. ಸೊ ಟ್ರಯಾಂಗಲ್ ನಮ್ಗೆ ಆಲ್ರೆಡಿ ಗೊತ್ತು ಎಷ್ಟು ಸೈಡ್ಸ್ ಇದಾವೆ ಅಂತ ಹೇಳಿ. 3 ಸೈಡ್ಸ್ ಇದಾವೆ ಅಂತಂದ್ರೆ ಅವು ಏನು ಕರೀತೀವಿ ಅಂತಂದ್ರೆ ಟ್ರಯಾಂಗಲ್ ಅಂತ ಕರಿತೀವಿ. ಶೇಪ್ ಯಾವ ರೀತಿ ಇರ್ತೈತಿ, ಸೊ ಈ ರೀತಿಯಾಗಿ 3 ಸೈಡ್ಸ್ ಬರ್ತಾವೆ. ಅದರ ಹೆಸರು ಏನ್ರಿ, ಟ್ರಯಾಂಗಲ್. ಅದಾದ ನಂತರ 4 ಸೈಡ್ ಇದ್ದು ಅಂತಂದ್ರೆ ಅದಕ್ಕೆ ನಾವು ಏನು ಕರಿತೀವಿ ಅಂತಂದ್ರೆ ಇಲ್ಲಿ ಕ್ವಾಡ್ರಿಲೇಟರಲ್ ಅಂತ ಕರಿತೀವಿ. ಶೇಪ್ ಯಾವ ರೀತಿ ಬರ್ತೈತಿ, ಅದಕ್ಕೆ 4 ಸೈಡ್ ಇರ್ತವೆ. ಸೊ ಇಲ್ಲಿ ನಾ ತೆಗಿತಾ ಇರೋದು ಆಲ್ಮೋಸ್ಟ್ ಆಲ್ ಎಲ್ಲ ಇದ್ರದ್ದು ಶೇಪ್ ಯಾವ ರೀತಿ ಅಂತಂದ್ರೆ ಇರ್ರೆಗ್ಯುಲರ್ ಆಗಿ ಇರ್ತವೆ. ದಿಸ್ ಇಸ್ ಕ್ವಾಡ್ರಿಲೇಟರಲ್. ನೆಕ್ಸ್ಟ್ ಒನ್ 5 ಸೈಡ್ಸ್ ಇದಾವೆ ಅಂತಂದ್ರೆ ಅದಕ್ಕೆ ಏನು ಕರಿತೀವಿ ಅಂತಂದ್ರೆ ಪೆಂಟಾಗಾನ್ ಅಂತ ಕರಿತೀವಿ. ಸೊ ಶೇಪ್ ಯಾವ ರೀತಿ ಬರುತ್ತೆ ಅಂದ್ರೆ ಈ ರೀತಿಯಾಗಿ 5 ಸೈಡ್ಸ್ 1 2 3 4 5. ಸೊ 5 ಸೈಡ್ಸ್ ಇದೆ ಅಂತಂದ್ರೆ ಅದನ್ನ ನಾವು ಏನು ಕರಿತೀವಿ, ಪೆಂಟಾಗಾನ್ ಅಂತ ಕರಿತೀವಿ. ಸೊ ಪೆಂಟಾ ಅಂದ್ರೆ 5, ಗಾನ್ ಅಂತಂದ್ರೆ ಸೈಡ್ಸ್. ಸೊ ಅದನ್ನ 5 ಸೈಡ್ಸ್ ಇರೋದಕ್ಕೆ ಪೆಂಟಾಗಾನ್ ಅಂತ ಕರಿತೀವಿ. ನೆಕ್ಸ್ಟ್ ಬರೋದು 6 ಸೈಡ್ ಇರೋದು. 6 ಸೈಡ್ ಅಂತಂದ್ರೆ 6 ಅಂತಂದ್ರೆ ನಾವು ಅದನ್ನ ಹೆಕ್ಸಾಗಾನ್ ಅಂತ ಕರಿತೀವಿ. ಸೈಡ್ಸ್ ಯಾವ ರೀತಿ ಬರುತ್ತೆ ಅಂತಂದ್ರೆ ಈ ರೀತಿ ಸೈಡ್ಸ್. ಸೊ ದಿಸ್ ಇಸ್ ಹೆಕ್ಸಾಗಾನ್. ನಂತರ ಬರೋದು 7 ಸೈಡ್ಸ್ ಇರೋದು. 7 ಸೈಡ್ಸ್ ಅಂತಂದ್ರೆ ನಾವು ಏನು ಕರಿತೀವಿ ಅಂತಂದ್ರೆ ಅದನ್ನ ಹೆಪ್ಟಾಗಾನ್ ಅಂತ ಕರಿತೀವಿ. ಸೊ ಅದರ ಡಯಾಗ್ರಾಮ್ ಯಾವ ರೀತಿ ಬರ್ತದೆ ಅಂದ್ರೆ 3 4 5 6 7. ಸೊ ಟೋಟಲ್ 7 ಸೈಡ್ಸ್ ಇದೆ. 1 2 3 4 5 6 7. ಸೊ 7 ಸೈಡ್ಸ್ ಇದ್ದು ಅಂದ್ರೆ ಅದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ಹೆಪ್ಟಾಗಾನ್ ಅಂತ ಕರಿತೀವಿ. ಹೆಪ್ಟಾ ಅಂದ್ರೆ 7 ಅಂತ ಮೀನಿಂಗ್ ಕೊಡ್ತೈತಿ, ಗಾನ್ ಅಂತಂದ್ರೆ ಸೈಡ್ಸ್. ಸೊ ಇವಾಗ 7 ಸೈಡ್ಸ್ ಇದ್ದು ಅಂತಂದ್ರೆ ಅದಕ್ಕೆ ಏನಂತ ಕರಿತೀವಿ, ಹೆಪ್ಟಾಗಾನ್ ಅಂತ ಕರಿತೀವಿ. ನೆಕ್ಸ್ಟ್ ಬರೋದು ಆಕ್ಟಾಗಾನ್. ಆಕ್ಟಾಗಾನ್ ಅಂತಂದ್ರೆ ಒಂದು ಯಾವ ರೀತಿ ಡ್ರಾ ಮಾಡೋಣ, ಒಂದು ಸ್ಕ್ವೇರ್ ಡ್ರಾ ಮಾಡೋಣ. ಅದಾನಂತರ ಎಲ್ಲ ಕಡೆ ಒಂದು ಲೈನ್ ಡ್ರಾ ಮಾಡ್ಕೊಳ್ಬೇಕು ಅಂತಂದ್ರೆ ಇಲ್ಲಿ ನಮಗೆ ಉಳಿಯೋದು ಏನಿರ್ತದೆ, ಇದು ಆಕ್ಟಾಗಾನ್. ಸೊ ದಿಸ್ ಇಸ್ ಆಕ್ಟಾಗಾನ್. ಓಕೆ, ಇಲ್ಲಿ ನೋಡಿ 1 2 3 4 5 6 7 8. ಸೊ ದಿಸ್ ಇಸ್ ಆಕ್ಟಾಗಾನ್. ನಂತರ ಬರೋದು ಯಾವುದು ಅಂತಂದ್ರೆ 9 ಸೈಡ್ಸ್ ಇರೋದು. 9 ಸೈಡ್ಸ್ ಇರೋದು ಇಲ್ಲಿ ಡ್ರಾ ಮಾಡ್ಲಿಕ್ಕೆ ಸ್ವಲ್ಪ ಡಿಫಿಕಲ್ಟ್ ಆಗ್ತೈತೆ. ಅದರ ಸಲುವಾಗಿ ನಾನು ಹೆಸರು ಇಷ್ಟ ಬರ್ತಿರ್ತೀನಿ, ದಟ್ ಈಸ್ ನ್ಯಾನೋಗಾನ್. ಆನಂತರ 10 ಸೈಡ್ಸ್ ಏನಾದರೂ ಇತ್ತು ಅಂತಂದ್ರೆ ಅದಕ್ಕೆ ಏನು ಕರಿತೀವಿ ಅಂತಂದ್ರೆ ಡೆಕಾಗಾನ್ ಅಂತ ಕರಿತೀವಿ. ಓಕೆ, ಸೊ ಈ ರೀತಿಯಾಗಿ ಬೇಸ್ಡ್ ಅಪಾನ್ ಸೈಡ್ಸ್, ನಂಬರ್ ಆಫ್ ಸೈಡ್ಸ್ ಎಷ್ಟಿರ್ತಾವಲ್ಲ ಅದ್ರ ಬೇಸ್ ಮೇಲೆ ಅವು ಹೆಸರು ಬರ್ತಾವೆ. 3 ಸೈಡ್ ಇತ್ತಂದ್ರೆ ಟ್ರಯಾಂಗಲ್, 4 ಇತ್ತಂದ್ರೆ ಕ್ವಾಡ್ರಿಲೇಟರಲ್, 5 ಇತ್ತಂದ್ರೆ ಪೆಂಟಾಗಾನ್, 6 ಸೈಡ್ಸ್ ಇತ್ತಂದ್ರೆ ಹೆಕ್ಸಾಗಾನ್, 7 ಸೈಡ್ಸ್ ಇತ್ತಂದ್ರೆ ಹೆಪ್ಟಾಗಾನ್, 8 ಸೈಡ್ಸ್ ಇತ್ತಂದ್ರೆ ಆಕ್ಟಾಗಾನ್, 9 ಸೈಡ್ಸ್ ಇದ್ರೆ ನ್ಯಾನೋಗಾನ್, 10 ಸೈಡ್ಸ್ ಇದ್ರೆ ಅದಕ್ಕೆ ಅಂತ ಕರಿತೀವಿ ಅಂತಂದ್ರೆ ಡೆಕಾಗಾನ್ ಅಂತ ಕರಿತೀವಿ. ಈ ಪಾಲಿಗಾನ್ ಒಳಗೆ ನೆಕ್ಸ್ಟ್ ನಾವು ನೋಡಬೇಕಾಗಿದೆ ಏನಂತಂದ್ರೆ ಸಮ್ ಆಫ್ ಆಂಗಲ್ಸ್. ಸೊ ಅದರೊಳಗೆ ಒಂದು ಪಾಲಿಗಾನ್ ಒಳಗೆ ಆಂಗಲ್ಸ್ ಸಮ್ ಏನು ಬರ್ತೈತಿ ಅಂತಂದ್ರೆ ನೋಡೋಣ. ಅದನ್ನ ನಾನು ಸ್ವಲ್ಪ ಒಂದೆರಡು 3 ಎಕ್ಸಾಂಪಲ್ ತಗೊಂಡು ಅದನ್ನ ಅದರ ಬೇಸ್ ಮೇಲೆ ನಿಮಗೆ ಇದನ್ನ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಏನಂತಂದ್ರೆ ಫಸ್ಟ್ ಅದು ಏನ್ರಿ ಬೇಸಿಕ್ ಶೇಪ್ ಯಾವುದು ಅಂತಂದ್ರೆ ಟ್ರಯಾಂಗಲ್. ಸೈಡ್ಸ್ ಎಷ್ಟಿರ್ತಾವೆ, 3 ಸೈಡ್ ಇರ್ತವೆ. ಓಕೆ, ನಮ್ಗೆ ಆಲ್ರೆಡಿ ಗೊತ್ತು ಇಂಟೀರಿಯರ್ ಆಂಗಲ್ಸ್ ಆಫ್ ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್ ಆಫ್ ಟ್ರಯಾಂಗಲ್. ಆಂಗಲ್ಸ್ ಆಫ್ ಪ್ರಾಪರ್ಟಿಯಿಂದ ಏನು ಗೊತ್ತಾಗುತ್ತೆ ಅಂದ್ರೆ ನಮಗೆ ಎಲ್ಲ ಆಂಗಲ್ಸ್ ಇದ್ದು ಟ್ರಯಾಂಗಲ್ ಎಲ್ಲ ಆಂಗಲ್ಸ್ ಇದ್ದು ಸಮ್ ಏನಿರ್ತದೆ ಅಂತಂದ್ರೆ ಗೊತ್ತು 180 ಡಿಗ್ರಿ. ಒಂದ್ ವೇಳೆ ಅದೇ ಏನಾದರೂ 4 ಸೈಡ್ ಇದು ಅಂತಂದ್ರೆ ಅದೇನಿರ್ತೈತಿ, ಕ್ವಾಡ್ರಿಲೇಟರಲ್ ಆಗಿರ್ತೈತಿ. ಓಕೆ, ಸೊ ಈ ಕ್ವಾಡ್ರಿಲೇಟರಲ್ ನಾನು ಏನು ಮಾಡ್ತೀನಿ ಅಂತಂದ್ರೆ ಇಲ್ಲಿ ಒಂದು ಡಯಾಗ್ರಾಮ್ ಹಾಕ್ತೀನಿ. ಇಲ್ಲೊಂದು ಡಯಾಗ್ರಾಮ್ ಹಾಕಿದೆ ಅಂತಂದ್ರೆ ಇಲ್ಲಿ ಎಷ್ಟು ಟ್ರಯಾಂಗಲ್ಸ್ ಅದಾವ ಅಂತಂದ್ರೆ 2 ಟ್ರಯಾಂಗಲ್ಸ್ ಅದಾವ. ಸೊ ಇದೇನಾಯ್ತು, ಇಲ್ಲಿ ಒಂದು ಟ್ರಯಾಂಗಲ್ 180 ಡಿಗ್ರಿ ಇರ್ತದೆ. ಸೊ 2 ಟ್ರಯಾಂಗಲ್ ಅಂದ್ರೆ ಇದೇನಾಯ್ತು 2 × 180 ಡಿಗ್ರಿ ಆಯ್ತು. ಸೊ ಒಂದ್ ವೇಳೆ ಅದೇನಾದ್ರೂ 5
ಏನು 5 ಸೈಡ್ಸ್ ಇದ್ವು ಅಂತಂದ್ರೆ ಅಲ್ಲಿ ಬರೋದು ಏನಿದೆ ಅಂತಂದ್ರೆ ಪೆಂಟಗಾನ್ ಇರ್ತದೆ. ಸೊ ಪೆಂಟಗಾನ್ ನಾವು ಡ್ರಾ ಮಾಡ್ಕೊಂತೀವಿ. ಓಕೆ, ಸೊ ಒಂದೇ ಪಾಯಿಂಟ್ ಇಂದ ನಾವೇನ್ ಮಾಡೋಣ ಅಂತಂದ್ರೆ ಇಲ್ಲಿ ಡಯಾಗೋನಲ್ಸ್ ನ ಎಳೆಯೋಣ. ಸೊ ಇಲ್ಲಿ ಎಷ್ಟು ಟ್ರಯಾಂಗಲ್ ಬಂತು ಅಂತಂದ್ರೆ 3 ಟ್ರಯಾಂಗಲ್ ಆಗ್ತದೆ. ಸೊ 1 ಟ್ರಯಾಂಗಲ್ 180 ಡಿಗ್ರಿ, 3 ಟ್ರಯಾಂಗಲ್ ಏನಾಗುತ್ತೆ ಅಂತಂದ್ರೆ 3 into 180 ಡಿಗ್ರಿ. ಎಲ್ಲ ಇಂಟೀರಿಯರ್ ಆಂಗಲ್ಸ್ ಅನ್ನು ನಾವು ಮಾಡಿದ್ರೆ ಏನಾಗುತ್ತೆ 3 into 180 ಡಿಗ್ರಿ. ಅದ ಒಂದು ವೇಳೆ ಏನಾದ್ರು 6 ಆಗಿರುತ್ತೆ. ಓಕೆ, ಸೊ ಇಲ್ಲಿ ಡಯಾಗೋನಲ್ಸ್ ಯಾವ ರೀತಿ ಡ್ರಾ ಮಾಡೋದು 1 2 ಅದಾದಂತ 3. ಇಲ್ಲಿ ಎಷ್ಟು ಟ್ರಯಾಂಗಲ್ ಬಂದು ನೋಡ್ರಿ 1 2 3 4. ಸೊ ಟೋಟಲ್ 4 ಟ್ರಯಾಂಗಲ್ ಬಂದು. ಓಕೆ, ಸೊ 4 into 180 ಡಿಗ್ರಿ. ಇದನ್ನ ಒಂದ್ಸರಿ ಏನಾದ್ರು ನೋಡಿದ್ರೆ ನಾವು ಜನರಲೈಸ್ ಯಾವ ರೀತಿ ಮಾಡಬಹುದು ಅಂತಂದ್ರೆ ಇಲ್ಲಿ ನಮ್ಗೆ ಏನಾಗಿದೆ ಅಂತಂದ್ರೆ ಇಲ್ಲಿ ನಂಬರ್ ಆಫ್ ಸೈಡ್ಸ್ ಇನ್ಕ್ರೀಸ್ ಆಗಿರ್ತದೆ 3 4 5 6. ಅದೇ ರೀತಿ ಇಲ್ಲಿ ಏನಾಗುತ್ತೆ ಅಂದ್ರೆ ಇದು 180 ಮಲ್ಟಿಪಲ್ ಏನಾಗುತ್ತೆ ಅಂದ್ರೆ ಇನ್ಕ್ರೀಸ್ ಆಗುತ್ತೆ. ಸೊ ನಾವು ಇದನ್ನ ಬೆಟರ್ 1 into 180 ಅಂತ ಬರುತ್ತೆ. ಸೊ ಇದೇನಾಗುತ್ತೆ 1 2 3 4 ಅಂತ ಇನ್ಕ್ರೀಸ್ ಆಗಿರುತ್ತೆ. ಅಂದ್ರೆ ಈ 3 ಗೆ ಇಲ್ಲಿ ಸೈಡ್ಸ್ ಇನ್ಕ್ರೀಸ್ ಆಗಿರ್ತದೆ, ಇಲ್ಲಿ ನಂಬರ್ ಇನ್ಕ್ರೀಸ್ ಆಗಿರ್ತದೆ. ಇದು ಕಂಪೇರ್ ಮಾಡಿದ್ರೆ ಇದಕ್ಕೆ ರಿಲೇಷನ್ ತಗೊಂಡು ಏನಾದ್ರು ಬರೀಬಹುದಾ ಅಂತ ಹೇಳಿದ್ರೆ ಇದನ್ನ ಯಾವ ರೀತಿ ಬರೀಬಹುದು ಅಂತಂದ್ರೆ 3 minus 2 into 180 ಅಂತ ಬರೀಬಹುದು. 3 minus 2 into 180 ಡಿಗ್ರಿ ಅಂತ ಬರೀಬಹುದು. 3 ಯಾಕೆ ತಗೊಂಡೆ ಅಂತಂದ್ರೆ ಇಲ್ಲಿ 3 ಇರೋದಕ್ಕೆ ನಾನು ಏನು ಮಾಡಿದೆ ಅಂತಂದ್ರೆ ಇಲ್ಲಿ 3 ಅಂತ ತಗೊಂಡೆ. ಓಕೆ, ಸೊ ದಿಸ್ ಇಸ್ ಈಕ್ವಲ್ ಟು ಇದು ಬೆಟರ್ ನಲ್ಲಿ ಕೇಳಬೇಕು. ಸೊ 3 minus 2 into 1 ಬರಬೇಕಂದ್ರೆ ನಾವು 3 minus 2 ಮಾಡ್ತೀವಿ. 3 into 3 minus 2 into 180. ಇಲ್ಲಿ 4 ಇದ್ದಿದ್ರೆ 2 ಬರಬೇಕಂದ್ರೆ ನಾವು ಏನು ಮಾಡ್ತೀವಿ ಅಂದ್ರೆ 4 ಒಳಗೆ 2 ಮೈನಸ್ ಮಾಡಿದ್ರೆ ಬರುತ್ತೆ 4 into 2 into 180. ಸೊ 5 ಇದ್ದಿದ್ರೆ 3 ಬರಬೇಕಂದ್ರೆ ನಾವು ಏನು ಮಾಡ್ತೀವಿ ಅಂತಂದ್ರೆ ಇಲ್ಲಿ 5 minus 3 into 180 ಡಿಗ್ರಿ ಮಾಡ್ತೀವಿ. ಸೊ ಇಲ್ಲಿ 6 ಇದ್ದಿದ್ರೆ 4 ಬರಬೇಕಂದ್ರೆ ನಾವು ಏನು ಮಾಡ್ತೀವಿ ಅಂತಂದ್ರೆ 6 minus ಇಲ್ಲಿ ಏನಾಗುತ್ತೆ 5 minus 2. ಇದೇನಾಗುತ್ತೆ 6 minus 2 ಮಾಡಿದ್ರೆ ನಮಗೆ ಏನಾಗುತ್ತೆ ಅಂತಂದ್ರೆ ಇಲ್ಲಿ 180 ಡಿಗ್ರಿ ಬರುತ್ತೆ. ಸೊ ಇಲ್ಲಿ ನಂಬರ್ ಆಫ್ ಸೈಡ್ಸ್ ಇನ್ಕ್ರೀಸ್ ಆದಂಗೆ ಏನಾಗುತ್ತೆ ಅಂತಂದ್ರೆ ಇಲ್ಲಿ 3 ಇದ್ರೆ 3 minus 2 ಬಂದತಿ, 4 ಇದ್ರೆ 4 minus 2, 5 ಇದ್ರೆ 5 minus 2, 6 ಇದ್ರೆ 6 minus 2 ಇರ್ತೈತಿ. ಒಂದು ವೇಳೆ ಇಲ್ಲಿ ಏನಾದರೂ n ಸೈಡ್ಸ್ ಇದ್ವು ಅಂತಂದ್ರೆ ಒಂದು ವೇಳೆ ಇಲ್ಲಿ ಏನಾದರೂ ನಮಗೆ ಒಂದು ಪಾಲಿಗಾನ್ n ಸೈಡ್ಸ್ ಇದ್ವು ಅಂತಂದ್ರೆ ಈ ಫಾರ್ಮುಲಾ ಏನಾಗುತ್ತೆ ಜನರಲ್ ಫಾರ್ಮುಲಾ ಏನಾಗುತ್ತೆ ಅಂದ್ರೆ n minus 2 into 180 ಡಿಗ್ರಿ. ಸೊ ಜನರಲ್ ಫಾರ್ಮುಲಾ ಏನಾಗುತ್ತೆ n minus 2 into 180 ಡಿಗ್ರಿ. ಸೊ ಈ ರೀತಿಯಾಗಿ ನಾವು ಏನು ಮಾಡಬಹುದು ಅಂತಂದ್ರೆ ಪಾಲಿಗಾನ್ಸ್ ಎಷ್ಟೇ ಪಾಲಿಗಾನ್ ಸೈಜ್ ಎಷ್ಟೇ ಇರಲಿ ಅದರ ಇಂಟೀರಿಯರ್ ಆಂಗಲ್ಸ್ ಸಮ್ ಏನಾಗುತ್ತೆ ಅಂತ ಹೇಳಿ ಈ ಫಾರ್ಮುಲಾ ಇಂದ ನಾವು ಇಲ್ಲಿ ಕಂಡುಹಿಡಿಯಬಹುದು. ಫಾರ್ ಎಕ್ಸಾಂಪಲ್ ನಾವು ಏನಾದರೂ ಇಲ್ಲಿ ಈ ಕ್ವಾಡ್ರಿಲೇಟರ್ ತಗೋಬೇಕಂತಂದ್ರೆ ಕ್ವಾಡ್ರಿಲೇಟರ್ ಸೈಡ್ಸ್ ಎಷ್ಟು ಅದಾವೆ 4. ಸೊ ಇಲ್ಲಿ ಫಾರ್ಮುಲಾ ಒಳಗೆ ಏನಿದ್ರೆ 4 ಹಾಕಿದ್ರೆ ಅಂದ್ರೆ ಏನಾಗುತ್ತೆ 4 minus 2 ಅಂತಂದ್ರೆ 2 into 180 ಅಂತಂದ್ರೆ ಏನು ಬರುತ್ತೆ 360 ಬರುತ್ತೆ. ಸೊ ಇದರ ಇಂಟೀರಿಯರ್ ಆಂಗಲ್ಸ್ ಏನಾಗಿರುತ್ತೆ ಅಂತಂದ್ರೆ 360 ಡಿಗ್ರಿ ಆಗಿರುತ್ತೆ. ಇದು ನಮ್ಗೆ ಗೊತ್ತು ಏನಾಗಿರುತ್ತೆ 180 ಡಿಗ್ರಿ ಆಗುತ್ತೆ. ಇಲ್ಲಿ 5 ಸೈಡ್ಸ್ ಅದಾವು 5 minus ಇಲ್ಲಿ ಏನಿದ್ರೆ 5 ಅಂತಂದ್ರೆ 5 minus 2 into 180. 5 minus 2 ಅಂತಂದ್ರೆ 3 ಬರ್ತೈತಿ. 3 into 180 18 3 is 540. ಏನು ಬರ್ತದೆ ಅಂದ್ರೆ ಇಂಟೀರಿಯರ್ ಆಂಗಲ್ಸ್ ಏನು ಬರ್ತಂದ್ರೆ 540 ಡಿಗ್ರಿ ಬರುತ್ತೆ. ಅದಾದ ನಂತರ ಇಲ್ಲಿ ಏನಪ್ಪ ಅಂತಂದ್ರೆ 6 ಸೈಡ್ಸ್ ಅದಾವು. 6 ಸೈಡ್ಸ್ ಅಂದ್ರೆ ಏನಿದ್ರೆ 6 ಆಗಿರುತ್ತೆ ಅಂತಂದ್ರೆ 6 minus 2 4 into 18 18 4 is 720. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇದರ ಟೋಟಲ್ ಇಂಟೀರಿಯರ್ ಆಂಗಲ್ಸ್ ಏನು ಸಮ್ ಏನು ಬರುತ್ತೆ ಅಂದ್ರೆ 720 ಡಿಗ್ರಿ ಇರುತ್ತೆ. ಸೊ ಹಂಗ ನಾನು ಏನಾದರೂ ಒಂದು 7 ಸೈಡ್ಸ್ ಇದ್ದು ತಗೊಂಡಿರ್ತಂದ್ರೆ 7 ಸೈಡ್ಸ್ ಇದ್ದು ಹೆಪ್ಟಾಗಾನ್ ತಗೊಂಡೆ ಅಂತಂದ್ರೆ ಹೆಪ್ಟಾಗಾನ್ ತಗೊಂಡ್ರೆ ಇಲ್ಲಿ ಎಷ್ಟು ಸೈಡ್ಸ್ 7 ಅದಾವು. ಇಲ್ಲಿ 7 ಏನಾದರೂ ಪುಟ್ ಮಾಡಿದ್ರೆ 7 minus 2 5 ಆಗುತ್ತೆ. 5 into 180 18 ಅಂತಂದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ 18 5 is 90 900 ಡಿಗ್ರಿ ಆಗುತ್ತೆ. ಸೊ ಈ ರೀತಿಯಾಗಿ ನಮಗೆ ಎಷ್ಟೇ ಸೈಡ್ಸ್ ಇರಲಿ ಅದರ ಇಂಟೀರಿಯರ್ ಆಂಗಲ್ ಅನ್ನು ನಾವು ಕಂಡುಹಿಡಿಯಬೇಕು ಅಂದ್ರೆ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾವು ಫೈಂಡ್ ಮಾಡಬಹುದು. ರೈಟ್. ಸೊ ದಿಸ್ ಆರ್ ಅಬೌಟ್ polygons and some of interior angles of the polygons. ಸೊ ಈ ಒಂದು ವಿಡಿಯೋದೊಳಗೆ ಕ್ವಾಡ್ರಿಲೇಟರ್ಸ್ ಮತ್ತು ಪಾಲಿಗಾನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ವಿಡಿಯೋದೊಳಗೆ ಸರ್ಕಲ್ ಬಗ್ಗೆ ಡಿಸ್ಕಸ್